ಭವಿಷ್ಯ ಭಾರತಕ್ಕೆ ಯುವ ಪೀಳಿಗೆಯ ಪಾತ್ರ ಎಂಬ ವಿಷಯ ಕುರಿತು ಉಪನ್ಯಾಸ ಮತ್ತು ಆಶೀರ್ವಚನವನ್ನು ಆಯೋಜನೆ ಮಾಡಲಾಗಿದೆ. ಜನವರಿ 7ರಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಸಾಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ವಿಶ್ವ ಹಿಂದೂ ಪರಿಷತ್, ಮಾತೃಶಕ್ತಿ, ಬಜರಂಗ ದಳ ಹಾಗೂ ದುರ್ಗಾವಾಹಿನಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಇಂದು ಸಾಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿಮಾ ಜೋಗಿ ಅವರು ಈ ವಿಷಯ ತಿಳಿಸಿದರು. ಮತ್ತಷ್ಟು ನೆನಪು ಮಾಡುವ ದೃಷ್ಟಿಯಲ್ಲಿ ಮತ್ತೆ ಹಾಗೆ ಮಾತೆಯ ಮಕ್ಕಳಿಗೆ ಅವರಿಂದ ಬರ್ತಕ್ಕಂಥ ಸಂಸ್ಕಾರವನ್ನು ಇನ್ನೂ ಜಾಗೃತಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಡೀತಾ ಬಂದಿದೆ. ಆದರೆ ಮಕ್ಕಳಿಗೋಸ್ಕರನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಕಾಲೇಜು ವಿದ್ಯಾರ್ಥಿನಿಗೋಸ್ಕರ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೋಸ್ಕರನೇ. ಹೆಣ್ಣು ಮಕ್ಕಳು ಯಾವುದೇ ಕ್ಷೇತ್ರದಲ್ಲಿ ಅವಳಿಗೆ ಒಂದು ಒಳ್ಳೆ ಉತ್ತಮ ಮಾರ್ಗದರ್ಶನ ಸಿಗುತ್ತೆ ಅಂದರೆ ಅವಳು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಅವಳ ಗಟ್ಟಿತನದಿಂದ ಅವಳು ಸದೃಢವಾಗಿ ನಿಲ್ಲುವಂಥ ಒಂದು ತಾಕತ್ತು ಪ್ರತಿ ಮಹಿಳೆಗೂ ಉಂಟು. ಹಾಗಾಗಿ ಮಹಿಳೆಯರು ಸದೃಢ ಆಗಬೇಕು. ಆ ಸದೃಢ ಆಗುವ ನಿಟ್ಟಿನಲ್ಲಿ ಅವರು ಎಲ್ಲರೂ ಕೂಡ ಸಂಸ್ಕಾರ ಬೆಳ್ಕೋಬಾರ್ದು. ಸಂಸ್ಕಾರದ ಜೊತೆಗೆ ಅವರಿಗೆ ವಿದ್ಯೆ ಬೇಕು. ವಿದ್ಯೆ ಜೊತೆಗೆ ಸಂಸ್ಕಾರ ಸಿಕ್ಕಾಗ ಮಾತ್ರ ಆ ವಿದ್ಯೆಗೊಂದು ಬೆಲೆ ಸಿಗುತ್ತೆ, ಅದಕ್ಕೊಂದು ಮಹತ್ವ ಸಿಗುತ್ತೆ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರು ಬರಬೇಕು. ಹಾಗಾಗಿ ಯುವ ಪೀಳಿಗೆಯನ್ನ ಎಚ್ಚರಿಸುವ ಕೆಲಸ ಪೋಷಕರದಾಗಬೇಕು. ಪೋಷಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ನಾನು ಹೇಳ್ಕೊತೀನಿ. ಸಾಧ್ವಿ ತೇಜಮಣಿ ಮಾತಾಜಿ ಬರ್ತಿದ್ದಾರೆ. ತುಂಬಾ ಜ್ಞಾನದ ಭಂಡಾರನೇ ಇದೆ ಅವರ ಹತ್ರ. ಹಾಗಾಗಿ ಅವರ ಮಾರ್ಗದರ್ಶನ ತುಂಬಾ ಅಗತ್ಯ ಇದೆ. ನಾವು ತುಂಬಾ ಕಡೆ ಅವರ ಮಾತುಗಳನ್ನ ಕೇಳಿದೀವಿ. ಹಾಗೆ ಸಾಗರದ ಜನತೆಗೆ ಅವ್ರನ್ನ ಒಂದ್ಸರಿ ಕರೆಸಬೇಕು, ಅವ್ರನ್ನ ಪರಿಚಯ ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ ನಾವು ಕರೆಸ್ತಾ ಇದ್ದೀವಿ. ತುಂಬಾ ಒಂದು ಉತ್ಸಾಹದಿಂದ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಸಾಗರದಲ್ಲಿ ಇರ್ತಕ್ಕಂಥ ಎಲ್ಲ ಮಾತೆಯರು, ತರುಣಿಯರು, ಕಾಲೇಜ್ ವಿದ್ಯಾರ್ಥಿಗಳು ನಾವು ವಾಲಂಟಿಯರ್ಸ್ ಆಗಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು. ಅವರ ಅಮೂಲ್ಯವಾದ ಸಮಯ 2 ಗಂಟೆ ಸಮಯ, ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ ಆಗುತ್ತೆ. ಒಕ್ಕಲಿಗ ಸಭಾಭವನದಲ್ಲಿ 7ನೇ ತಾರೀಕು ಮಂಗಳವಾರ 2 ಗಂಟೆ ಸಮಯ ನಮ್ಮ ಜೊತೆ ಕೊಟ್ಟರೆ ಅವರ ಭವಿಷ್ಯಕ್ಕೆ ಏನು ಬೇಕು ಅದನ್ನ ಖಂಡಿತವಾಗ್ಲೂ ನಾವು ಅದು ಕೊಡ್ತೀವಿ ಅಂತ ಹೇಳಿ ನಾನು ಈ ಮುಖಾಂತರ ಹೇಳ್ತೀನಿ. ಯಾಕಂದ್ರೆ ತಾಯಿ ಮನೆಯಲ್ಲಿ ಎಲ್ಲರನ್ನೂ ಕಲಿಸುವಂತ ಒಂದು ಸ್ಥಿತಿ ಇವಾಗ ಇಲ್ಲ. ಯಾಕಂದ್ರೆ ಇವಾಗಿನ ಬಿಸಿ ಶೆಡ್ಯೂಲ್ ಅಲ್ಲಿ ಅಪ್ಪ ಅಮ್ಮ ಇಬ್ಬರು ದುಡಿದ್ರೆ ಮಾತ್ರ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡೋಕ್ಕಾಗತ್ತೆ ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ತಾಯಿ ಸ್ಟೇಟ್ ಹಿಡಿದು ಆಯಿ ಬರ್ಸಿರೋಂಥ ಈಗಿನ ಮಕ್ಕಳನ್ನ ನಾವು ನೋಡೋದೇ ಇಲ್ಲ. ಒಂದು 2 ವರ್ಷ ದಾಟಿದಾಗ ಮಕ್ಕಳನ್ನ ಕೈಯೊಮ್ಮೆ ಕಳಿಸ್ತಾರೆ, ಅವ್ರ ಕಾರ್ಯಕ್ರಮಗಳಿಗೆ ಅವ್ರ ದುಡಿಮೆಗೆ ಹೋಗ್ತಾರೆ. ಯಾಕಂದ್ರೆ ಆ ರೀತಿ ಅನಿವಾರ್ಯ ಪರಿಸ್ಥಿತಿ ಈಗ ಬಂದಿದೆ. ಹಾಗಾಗಿ ಮಕ್ಕಳಿಗೆ ಮೂಲ ಶಿಕ್ಷಣ ಸಿಗಬೇಕು, ಒಂದು ಮೂಲ ಸಂಸ್ಕಾರ ಸಿಗಬೇಕು. ನಾವು ಮರದ ಗಿಡಕ್ಕೆ ನಾವು ನೀರು ಹಾಕಿದಾಗ ಮಾತ್ರ ಅದು ಬುಡಕ್ಕೆ ನೀರು ಹಾಕಿದಾಗ ಮಾತ್ರ ಅದು ಫಲವತ್ತತೆ ಆಗಿ ಬೆಳೆಯುತ್ತೆ. ನಾವು ಮರ ತುದಿಗೆ ಹೋಗಿ ನೀರು ಹಾಕಿದ್ರೆ ಆಗೋದಿಲ್ಲ. ಹಾಗಾಗಿ ಮಕ್ಕಳ ಮೂಲ ಸಂಸ್ಕಾರ ಸಿಗಬೇಕು. ಭವಿಷ್ಯ ಭಾರತದಲ್ಲಿ ಮಕ್ಕಳು ಅವರವರ ಸದೃಢ ಸ್ಥಾನವನ್ನು ಗಟ್ಟಿಗೊಳಿಸಿದಾಗ ಮಾತ್ರ ಅದು ಬುಡಕ್ಕೆ ನೀರು ಹಾಕಿದಾಗ ಮಾತ್ರ ಅದು ಫಲವತ್ತತೆ ಆಗಿ ಬೆಳೆಯುತ್ತೆ. ನಾವು ಮರ ತುದಿಗೆ ಹೋಗಿ ನೀರು ಹಾಕಿದ್ರೆ ಆಗೋದಿಲ್ಲ. ಹಾಗಾಗಿ ಮಕ್ಕಳ ಮೂಲ ಸಂಸ್ಕಾರ ಸಿಗಬೇಕು. ಭವಿಷ್ಯ ಭಾರತದಲ್ಲಿ ಮಕ್ಕಳು